ಮಹೇಶ, ಈ ಗಣಪತಿ ಹಬ್ಬದ ದಿವಸ ಇಡೀ ಮನೆ ಕ್ಲೀನ್ ಮಾಡ್ಬೇಕಾದಾಗ ನಂಗೊಂದು ಹಳೇ ಲೆಟರ್ ಸಿಕ್ತು. ಯಾರು ನಿನ್ ಲವರ್ ಬಾಯ್ ಬರ್ದಿದ್ದ? ಥೂನಿನ, ನಂಗೆ ಯಾವುದೇ ತರಹದ ಲವರ್ ಬಾಯ್ಸ್ ಇಲ್ಲ. ನನ್ನ ಗರ್ಲ್ ಫ್ರೆಂಡ್ ಬರ್ತಿರೋದು ನನಗೆ. ಏನೇನಿತ್ತು? ಅಯ್ಯೋ, ಅದರಲ್ಲಿ ಈ ಗೌರಿ ವಿಷಯ, ಹಬ್ಬದ ವಿಶೇಷತೆ ಎಲ್ಲವನ್ನ ಬರ್ಬಿಟ್ಟು ಕಳ್ಸಿದ್ಲು. ಹೌದು, ಹಳೆ ಕಾಲದಲ್ಲಿ ಲೆಟರ್ ತುಂಬಿಸೋಕೆ ಇದನ್ನೆಲ್ಲ ಬರೀತಿದ್ರು. ಲೋ, ಅದು ಇಂಗ್ಲೆಂಡ್ ಲೆಟರ್. ಏರ್ ಫೋರ್ಸಸ್ ಪೇಪರ್ನಲ್ಲಿ ಎಲ್ಲ ಸಾಹಿತ್ಯವನ್ನ ತುಂಬಿಸ್ಬಿಟ್ಟು ಕಳ್ಸಿದ್ಲು. ಓ ಹುಡುಗಿನ? ನನ್ಗೆ ಇಂಟ್ರೆಸ್ಟ್ ಇಲ್ಲ ಬಿಡು. ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ ಯಾರೇ ಬರೀಲಿ, ಅರೆ ಈ ಲವ್ ಲೆಟರ್ಗಳನ್ನ ಬರೆಯೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದನ್ನ ಓದಿದಾಗ ಆಗೋ ಖುಷಿ ಎಷ್ಟೆಲ್ಲ ಆನಂದ ಸಿಗುತ್ತೆ ಹೇಳು. ಇದನ್ನೆಲ್ಲ ಪೋಸ್ಟ್ ಮ್ಯಾನ್ ತಂದು ಕೊಡ್ತಾ ಇದ್ದ ಮೊದಲು. ನಿಜ ನಿಜ, ಆ ಲೆಟರ್ಗೋಸ್ಕರ ನಾವು ಗೇಟಲ್ಲಿ ಕಾಯೋದು, ಕನ್ಸು ಕಾಣೋದು, ಪೋಸ್ಟ್ ಮ್ಯಾನ್ ಬಂದ ಅಂತ ನೋಡೋದು, ಅವ್ನ ಲೆಟರ್ ಬಂದಿಲ್ಲ ಅನ್ನೋದು. ಹಳೆ ಕಾಲದ ಲವ್ ಲೆಟರ್ಗಿರೋ ವ್ಯಾಲ್ಯೂ ಇವಾಗ ಯಾವುದಕ್ಕೂ ಇಲ್ಲ. ಮಂದ ಅಲ್ಲ, ಮಂದಾಕಿನಿ. ಕಿನಿ ನೀನೇ ಸೇರಿಸ್ಕೊ. ಅಲ್ಲ ಕಣೆ, ಕಾಲ ಬದಲಾದಾಗ ಎಲ್ಲನೂ ಬದಲಾಗತ್ತೆ. ಮೊದಲೊಂದು ಮೆಸೇಜ್ ಕಳಿಸ್ಬೇಕಾದ್ರೆ ಟೆಲಿಗ್ರಾಮ್ ಇತ್ತು. ಇಲ್ಲಿ ಕಟಕಟ ಅಂತ ಕುಟ್ಬೇಕಾದ್ರೆ ಮೈಸೂರಲ್ಲಿ ಸೌಂಡ್ ಬರ್ತಿತ್ತು. ಅದನ್ನು ಪ್ರಿಂಟ್ ತೆಗೆದು ಡೆಲಿವರ್ ಮಾಡೋಕೆ ಒಬ್ಬ ಪೋಸ್ಟ್ ಮ್ಯಾನ್ ಬರ್ತಿದ್ದ. ಆದರೆ ಈಗಿನ ಕಾಲದಲ್ಲಿ ಯಾವುದೂ ಇಲ್ಲ. ಹೌದೌದು, ಈ ಕೈಕಾಲುಗಳನ್ನೆಲ್ಲ ತೋರಿಸ್ಕೊಂಡು ವಿಡಿಯೋ ಕಾಲಲ್ಲೇ ಲವ್ ಚೆನ್ನಾಗಿರತ್ತೆ ಅಲ್ಲ? ಏನ್ ಚೆನ್ನಾಗಿರುತ್ತೆ. ಅವಾಗಿನ ಕಾಲದಲ್ಲಿ ಲವ್ ಲೆಟರ್ಗೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ವಿ. ಆ ನಿರೀಕ್ಷೆಯಲ್ಲಿರೋ ಆನಂದ ಡೈರೆಕ್ಟ್ ಆಗಿ ಸಿಕ್ಕಾಗಿರಲ್ಲ. ಓ ಹಂಗಂತೀಯ? ಹೌದು, ನನ್ನ ಲವರ್ ಇವಾಗ ಬರೀತಾನೆ ಅವಾಗ ಬರೀತಾನೆ ಅಂತ ನಾನು ಆ ಕಾಲದಲ್ಲೇನೆ ಕಾಯ್ತಾ ಇದ್ದೆ. ಯಾವ ಕಾಲದ್ದು ನೀನು ಹೇಳೋದು? ನಾನು ಹೈಸ್ಕೂಲಲ್ಲಿ ಇದ್ದಾಗ. ಅಯ್ಯೋ, ಅವಾಗಲೇ ನಿನ್ನ ಪಟಾಯಿಸೋರು ಇದ್ರ? ಅದು ಪಟಾಯಿಸೋದಲ್ಲ, ನನ್ನ ಫ್ರೆಂಡು. ನಾನು ಕಾಂಪೌಂಡ್ ಅಲ್ಲೇನೆ ಸುಂದ್ರಿ, ಗೊತ್ತಾ? ಓ ಹಂಗಾದ್ರೆ ಮಿಸ್ ಸ್ಕೂಲ್ ಕಾಂಪೌಂಡ್ ಸುಂದ್ರಿ ಅಂತ ಕರಿಬೋದಾ? ಅಯ್ಯೋ ಮಹೇಶ, ನೀನ್ ಏನಾದ್ರೂ ಕರಿ. ನೋಡು, ಆ ಕಾಲದಲ್ಲಿ ಲೆಟರ್ಗಳಿಗೆ ಎಷ್ಟು ಅರ್ಥಪೂರ್ಣ ಇತ್ತು ಗೊತ್ತಾ? ಇವಾಗ ಅದೆಲ್ಲ ಏನೂ ಇಲ್ಲ. ಹೌದು, ಇವಾಗೆಲ್ಲ ಬರೀ ಮೊಬೈಲಲ್ಲೇ. ಆದರೆ ಇವಾಗ ಎಲ್ಲ ಹಂಗಲ್ಲ, ಎಲ್ಲ ಮೊಬೈಲಲ್ಲಿರತ್ತೆ. 6 ತಿಂಗಳಿಗೊಂದ್ಸಲ ಆಟೋ ಡಿಲೀಟ್ ಆಗತ್ತೆ, ಇಲ್ಲಾಂದ್ರೆ ಹೊಸದಕ್ಕೆ ಸ್ಪೇಸ್ ಇರಲ್ಲ. ಹಾಗೇನೂ ಇಲ್ಲ. ಹಾರ್ಟಲ್ಲಿ 32 GB ಜಾಗ ಇರುತ್ತೆ. ಅದರಲ್ಲಿ ಸೇವ್ ಮಾಡಿದ್ರೆ ಸಾಕು, ಡಿಲೀಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಹಾರ್ಟಲ್ಲಿ ಈಗ ಸ್ಪೇಸ್ ಇಟ್ಕೋಬೇಕಾ? ಹೌದು, ಪ್ರೀತಿಗೆ ಅದರದೇ ಆದಂಥ ಜಾಗ ಇರಬೇಕು. ಅದಕ್ಕೆ ಪ್ರೀತಿಯಿಂದ ಲವ್ ಲೆಟರ್ನ ರೂಪದಲ್ಲಿ ಕೊಡಬೇಕು. ಹೌದು, ನಿನ್ನ ಯೋಗ್ಯತೆಗೆ ಯಾರಿಗಾದ್ರು ಲವ್ ಲೆಟರ್ ಬರ್ದಿದ್ಯಾ? ಲವ್ ಲೆಟರ್ ಎಲ್ಲ ಬರೆಯೋಕೆ ಈಗ ಬೋರು. ಈಗ ಏನಿದ್ರು ರೆಡಿಮೇಡು. ಲವ್ ರೆಡಿಮೇಡಾ? ಅದಕ್ಕೆ ಜಾಸ್ತಿ ಬಾಳಿಕೆ ಬರಲ್ಲ. ಹಳೆ ಕಾಲದ ಲವ್ ಲೆಟರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ. ಎಷ್ಟು ಹಳೆ ಕಾಲ? ಅವಾಗಿನ ಕಾಲದಲ್ಲಿ ಹಂಸದ ಕೈಯಲ್ಲೆಲ್ಲ ಲವ್ ಲೆಟರ್ನ ಕೊಟ್ಟು ಕಳಿಸ್ತಾ ಇದ್ರು. ಅದಕ್ಕೆ ಅಂಚೆ ಅಂತ ಹೆಸರು ಬಂದಿದ್ದು. ರಾಜ ಮಹಾರಾಜರೆಲ್ಲ ಯುದ್ಧ ಮಾಡ್ತೀನಿ ಮಾಡಲ್ಲ ಅಂತ ಅಂದ್ಬಿಟ್ಟು ಸಂದೇಶವನ್ನೆಲ್ಲ ಬರೆದು ಬಿಟ್ಟು ಈ ಪಾರಿವಾಳ ಗೂಬೆ ಇವುಗಳ ಕೈಯೆಲ್ಲ ಕೊಟ್ಟು ಕಳಿಸ್ತಿದ್ರು. ಅದಕ್ಕೆ ರಾಜ ಮುದ್ರೆ ಇರ್ತಿತ್ತು. ಈ ಥರನೇ ಗಾಳಿಯಲ್ಲಿ ತೇಲು ಹೋಗುತ್ತೆ, ಕರಗೋಗುತ್ತೆ ಅಂದ್ಬಿಟ್ಟು ಈ ಲವ್ಗಳಿಗೆ ದಾಖಲೆನೇ ಇಲ್ದಂಗೆ ಆಗೋಗಿದೆ. ಓ ಹಂಗಾದ್ರೆ ನಾನು ನನ್ನ ಲವ್ರಿಗೆ ಲವ್ ಲೆಟ್ರೇ ಬರೀತೀನಿ. ಲೇ, ಅರೆ ನನಗೆ ಒಂದು ವಿಷಯ ಹೇಳ್ತೀನಿ. ಏನು? ನಿನ್ನ ಫ್ರೆಂಡ್ ಆಗಿ ಒಂದು ಬುದ್ಧಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತ ಅಂದರೆ, ನೀನು ಬರೆಯೋ ಲವ್ ಲೆಟ್ರ್ ಏನಾದರೂ ನಿಮ್ಮ ಹುಡುಗಿ ಅಮ್ಮನ ಕೈಗೆ ಸಿಕ್ಬಿಟ್ರೆ ಮುಗೀತು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ? ತನಗೆ ಬರ್ದಿರ್ಬೋದು ಲವ್ ಲೆಟರ್ ಅಂತ ಅನ್ಕೊಂಡು ನಿನ್ನೆ ಲವ್ ಮಾಡ್ಬಿಡ್ತಾರೆ. ಗೋವಿಂದ, ಈ ಸಲದ ಹಬ್ಬಕ್ಕೆ ತುಂಬಾ ಜನ ಫ್ರೆಂಡ್ಸ್ ಬಂದಿದ್ರಲ್ಲ ನಮ್ಮ ಮನೆಗೆ. ಹೌದೌದು, 2ನೇ ವರ್ಷದ ಹಬ್ಬ ಅಂತ ನಾನು ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಕರೆದಿದ್ದೆ. ನಿನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಕರೆದಿದ್ದೆ. ಹೌದು, ನಿಮ್ಗಿಂತ ಜಾಸ್ತಿ ನನ್ನ ಫ್ರೆಂಡ್ಸ್ನೇ ಕರೆಸಿದ್ದೆ ನಾನು. ಹೌದು, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಎಷ್ಟೋ ದಿವಸ ಆದ್ಮೇಲೆ ಹಬ್ಬಕ್ಕೆ ಬಂದ್ರಲ್ಲ, ಭಾಳ ಖುಷಿ ಆಯ್ತು ಕಣೆ. ಆದ್ರೂ ಅವರೆಲ್ಲ ಬಂದು ಹೋದ್ಮೇಲೆ ನನ್ಗೊಂಥರ ತಲೆ ಕೆಡ್ತಾ ಇದೆ. ಯಾಕೆ? ಬಂದವ್ರಿಗೆಲ್ಲ ಬ್ಲೌಸ್ ಪೀಸು ತೆಂಗಿನಕಾಯಿ ಕೊಟ್ಟೆ ಅಂತ ಖರ್ಚಾಯ್ತು ಅಂತನಾ? ನಿಮ್ ತಲೆಗೆ ತೆಂಗಿನಕಾಯಿ ಹೊಡಿಬೇಕು ಅನ್ಸ್ತಾ ಇದೆ ನಂಗೆ. ಬೇಡ ಬೇಡ ಬೇಡ, ಬಿರುಕ್ಬಿಟ್ಬಿಡುತ್ತೆ. ಯಾಕೆ ಅಷ್ಟೊಂದು ಸಿಟ್ಟು? ಸಿಟ್ಟಲ್ಲ, ಅನುಮಾನ. ಯಾರೋ ಇಬ್ರು ಹುಡುಗಿಯರು ತುಂಬಾ ಓವರ್ ಆಗಿ ಆಡ್ತಿದ್ರು. ಯಾರ ಚಿಣಿಮಿಣಿಗಳು? ಯಾರು? ಓಹೋ, ಅವಳಾ? ಅದು ದಮಯಂತಿ ಅಂತ. ನಾನು ದಮ್ಮು ಅಂತ ಕರಿತಿದ್ದೆ. ದಮ್ಮಿಟ್ಕೊಂಡು ಓಡ್ಬರೋಳು. ರನ್ನಿಂಗ್ ರೇಸಾ? ಇಲ್ಲಮ್ಮ, ಕಾಲೇಜ್ ಡೇಸಲ್ಲಿ ನಾ ಈ ಕೆಮಿಸ್ಟ್ರಿ ಲ್ಯಾಬಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನನ್ನ ಲ್ಯಾಬ್ ಪಾರ್ಟ್ನರ್ಸ್ ಅವಳು. ಬರೀ ಲ್ಯಾಬ್ ಪಾರ್ಟ್ನರ್ಸಾ ಅಥವಾ ಸ್ಲೀಪಿಂಗ್ ಪಾರ್ಟ್ನರ್ಸಾ? ನಿದ್ದೆ ಬಂದಾಗ ಸ್ಲೀಪಿಂಗ್ ಪಾರ್ಟ್ನರ್ಸೇ ಕಾಲೇಜ್ ಡೆಸ್ಕ್ ಮೇಲೆ. ನಿಮ್ಮ ನಾಚಿಕೆ ಆಗಲ್ವಾ? ನಾನು ನೋಡ್ತಾ ಇದ್ದೀನಿ, ಮನೆಗೆ ಬಂದಾಗಿಂದ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋದೇನೋ, ನಿಮ್ಮ ಜೊತೆ ಮಾತಾಡೋದೇನೋ. ಹಳೆ ಫ್ರೆಂಡ್ಸ್ ಆದ್ಮೇಲೆ ತುಂಬಾ ದಿನ ಆದ್ಮೇಲೆ ಹಂಗೆ ಕೂತ್ಕೊಂತಾರಪ್ಪ. ಅದು ಬಿಡಿ, ಯಾರೋ ಒಬ್ಳು ಹುಡುಗಿ ಬಂದಿದ್ಲಲ್ಲ, ತೆಳ್ಳಗೆ ಬೆಳ್ಳಗಿದ್ಲು ನೋಡಿ. ಓಹ್, ಅವಳು ಬಿಳಿ ಜಿರಳೆ. ಯಾವ್ದದು ಮೀಸೆ ಇಲ್ದ ಜಿರಳೆ? ಅದು ಕಾಲೇಜ್ ಡೇಸಲ್ಲಿ ನಮ್ಮಿಬ್ಬರಿಗೂ ಬೋ ಕಾಂಪಿಟೇಷನು, ಯಾರು ಕ್ಲಾಸಿಗೆ ಫಸ್ಟ್ ಬರ್ತಾರೆ ಅಂತ. ಅದನ್ನ ಕಾಲೇಜಲ್ಲೇ ಬಿಡ್ಬೇಕಿತ್ತು, ಮನೆಗೆ ಹಾಕಿಟ್ಕೊಂಡು ಬಂದಿರಿ. ನೀನ ತಾನೇ ಹೇಳಿದ್ದು ಹಳೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹಬ್ಬಕ್ಕೆ ಕರ್ಸೋಣ ಅಂತ. ಅವರೆಲ್ಲ ಬಂದಿದ್ರು ನಿಜ, ಆದ್ರೆ ನೀವು ನಿಮ್ ಹಳೆ ಚಾಳಿನ ಬಿಟ್ಟಿಲ್ವಲ್ಲ. ಬಂದವರೆಲ್ಲ ನಿಮ್ ಕೈ ಎಳಿಯೋದೇನು, ನಿಮ್ಮ ಕೆಣ್ಣೆ ಗೀಲೋದೇನು, ರೇಗ್ಸೋದೇನು. ಅಲ್ಲ ಕಣೆ, ಕಾಲೇಜ್ ಡೇಸ್ ಅದೆಲ್ಲ ಮಾಡಿರ್ತೀವಿ, ಅದೆಲ್ಲ ನೆನಪಾಗಿ ಮತ್ತೆ ರಿಪೀಟ್ ಮಾಡಿರ್ತಾರೆ ಪಾಪ. ನಾನ್ ನಿಮ್ ಹೆಂಡತಿ ಇಲ್ಲಿ ದೇವತರ ನಿಂತಿರುವಾಗ ಇದೆಲ್ಲ ಮಾಡೋದು ಸರಿ ಅನ್ಸುತ್ತಾರಿ? ಅದೆಲ್ಲ ಬಿಡು, ನಿಂತಾನೆ ಇನ್ನೇನು. ಅವನ ಯಾರೋ ಮೋಟರ್ ಬೇಕಾದ್ರೆ ಬಂದಿದ್ದಾನ, ಮೋಹನ ಅಂತ. ನನ್ನ ಕಣ್ಣೆದ್ರೆ ನಿನ್ನ ಪಟಾಯಿಸ್ಕೊಂಡು ನಿಂತಿದ್ನಲ್ಲ ರೀ.
ಅವ್ನು ನನಗೆ ದಿನಾಲೂ ಮೋಟರ್ ಬೈಕಲ್ಲಿ ಕಾಲೇಜ್ಗೆ ಡ್ರಾಪ್ ಮಾಡ್ತಾ ಇದ್ದ. ಓಹೋ, ಡೈಲಿ ಡ್ರಾಪ್ ಮಾಡೋನು ಮ್ಯಾಪ್ ಚೆಕ್ ಮಾಡದೇ ಇರ್ತಾನ? ರೀ ಆ ಥರ ಎಲ್ಲ ಹೇಳ್ಬೇಡಿ. ಮೋಹನ್ ಒಳ್ಳೆ ಹುಡುಗ. ಬಾಬಾ ಭಾಳ ಒಳ್ಳೆಯವನು. ನೀನು ಬೈಕಲ್ಲಿ ಕೂರಿಸ್ಕೊಂಡು ಅವ್ನು ಸ್ಪೀಡಾಗಿ ರೈಡ್ ಮಾಡೋದೇನು, ನೀನು ಅವನ್ನ ತಬ್ಕೊಂಡು ಕೂತ್ಕೊಳ್ಳೋದೇನು, ಏನು ತಬ್ಕೊಂಡು ಕೂತ್ಕೊಂಡಿಲ್ಲ ಅಂದರೆ ನೀನು ಬಿದ್ದೋಗ್ಬಿಡ್ತಿದ್ದೆ. ಹೌದು, ಆ ಥರನೇ ಮಾಡ್ತಾ ಇದ್ದೆ. ಇದು ಮಾಡೋದು ನೀನು ಸರಿನಾ? ಕಾಲೇಜ್ ಡೇಸ್ಗಳೆಲ್ಲ ಅದೆಲ್ಲ ಮಾಮೂಲಿ. ಮಾಮೂಲಿ. ಆಮೇಲೆ ಇನ್ಯಾವನು ಇದ್ನಲ್ಲ, ಅವನ ಸಣ್ಣ ಮೀಸೆ ಬಿಟ್ಕೊಂಡು ಇಂಗ್ಲೀಷ್ ಫ್ರೆಂಚ್ ಬ್ರಿಯಾಡ್ ಬಿಟ್ಕೊಂಡು ಒಳ್ಳೆ ಸೈಂಟಿಸ್ಟ್ ಥರ. ಅವನ್ನ ನಾವು ಥಾಮಸ್ ಅಲ್ವಾ ಎಡಿಸನ್ ಅಂತ ರೇಗಿಸ್ತಾ ಇದ್ವಿ. ಒಬ್ಬ ಏನು ಕಿತ್ತು ಗುಡ್ಡೆ ಹಾಕಿದಾನೆ ಅಂತ, ಅಂದರೆ ಏನು ಕಂಡಿಡ್ದಿದ್ದಾನೆ ಅಂತ. ಇಲ್ಲ, ಅವನಿಗೆ ಎಲ್ಲರೂ ರೇಗಿಸ್ತಿದ್ರು, ನಾನು ಹಾಗೆ ರೇಗಿಸ್ತಾ ಇದ್ದೆ. ಹಾಂ. ಅಂದರೆ ನೀನು ಹಳೆ ಚಾಳಿನ ಬಿಟ್ಟಿಲ್ಲ. ರೀ ಇದಕ್ಕೆಲ್ಲ ಕಾರಣ ನೀವೇ. ಹಳೆ ಫ್ರೆಂಡ್ಸ್ನ ಮನೆ ಕರಿಯೋಣ ಅಂತ ನೀವೇ ತಾನೇ ಐಡಿಯಾ ಕೊಟ್ಟಿರೋದು. ಹೌದು ಕಣಮ್ಮ, ಹಂಗಂತ ನೀನು ಇಷ್ಟೆಲ್ಲ ಸಲಿಗೆ ಕೊಡೋ ಅವಶ್ಯಕತೆ ಇತ್ತಾ? ರೀ ಇವತ್ತೇ ಅವನ್ನ ಕರೆದಿದ್ದು. ಇವತ್ತು ಬಂದ್ರು ನಿಜ ಕಣಮ್ಮ, ಅಷ್ಟೊಂದು ಸಲಿಗೆ ಕೊಡೋ ಅವಶ್ಯಕತೆ ಏನಿತ್ತು? ಇದಕ್ಕೆಲ್ಲ ಕಾರಣ ನೀವೇ. ಹಳೆ ಫ್ರೆಂಡ್ಸ್ನ ಮನೆ ಕರೆಯೋಣ ಅಂತ ನೀವೇ ಐಡಿಯಾ ಕೊಟ್ಟಿರೋದು. ಹೌದು, ಅದಕ್ಕೆ ನಾನು ನನ್ನ ಗರ್ಲ್ ಫ್ರೆಂಡ್ಸ್ನೆಲ್ಲ ಕರೆದೆ. ನಾನು ನನ್ನ ಬಾಯ್ ಫ್ರೆಂಡ್ಸ್ನ ಕರೆದೆ, ತಪ್ಪೇನು? ಓಹ್, ಇವತ್ತೊಂದು ಅರ್ಥ ಆಯ್ತು ಕಣೆ. ಮದುವೆ ಆದ್ಮೇಲೆ ನಮ್ಮ ಹಳೆ ಫ್ರೆಂಡ್ಸ್ನೆಲ್ಲ ಮರ್ತು ಬಿಡ್ಬೇಕು ಅಂತ. ಅವ್ರೇನಿದ್ರು ಫೋನಲ್ಲೇ ಇರಬೇಕು. ಅಕಸ್ಮಾತ್ ನನ್ನ ಬಾಯ್ ಫ್ರೆಂಡ್ಸ್ ಮನೆಗೆ ಬಂದ್ರೆ ಡೈವರ್ಸ್. ಹಾ, ಟ್ರೆಂಡಿಂಗ್ ಸೂಪರ್ ಸ್ಟಾರ್